ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಅದೆಷ್ಟು ಸ್ಕೀಮ್ಗಳು ತರ್ತಾರ ಇವರು, ಒಂದಾದ್ಮೇಲೆ ಒಂದ್ ಬರ್ತಾನೆ ಇದೆ. ಅದೇನೋ ಫಾಸ್ಟ್ ಆಗ್ ಅಂತ ಇವಾಗ ನಮ್ಮ ಒಳ್ಳೇದಕ್ಕೆ ಅಲ್ವಾ ಡಿಜಿಟಲ್ ಮಗ. ಹಣ ಕಟ್ಟೋ ಆಗಿಲ್ಲ, ಟ್ಯಾಗ್ ತೋರ್ಸೋದು ಮುಂದೆ ಹೋಗ್ತಾ ಇರೋದಷ್ಟೇ. ಅದೇನೋ ಗೊತ್ತಾಗಲ್ಲ ಕಣೋ. ಅಲ್ಲೇ ಪಕ್ಕದಲ್ಲಿ ಜೆರಾಕ್ಸ್ ಅಂಗಡಿ ಇದೆ, ಆರ್ಸಿ ಎಲ್ಲ ತಗೊಂಡೋಗಿ ಅಲ್ಲೇ ಮುಗಿಸ್ಬಿಟ್ಟು ಬರ್ತೀನಿ ಗುರು. ಫೈನ್ ಕಟ್ಟೋದಾದ್ರು ತಪ್ಪುತ್ತೆ. ಅದಕ್ಕೆ ಹೇಳೋದು ಕಾಲಕ್ಕೆ ತಕ್ಕಂತೆ ವೇಷ ಅಂತ. ಇಡ್ಲಿಗೆ ವಡೆ ಸಾತ್ ಕೊಟ್ಟ ಹಾಗೆ 30 ml 5 ಸಾತ್ ಕೊಡೋ ಹಾಗೆ ನಮ್ ಎಲ್ಲಾ ಕೆಲ್ಸಕ್ಕೆ ಡಿಜಿಟಲ್ ಸಾತ್ ಕೊಡುತ್ತೆ ಮಗ. ಅಂದ್ರೆ ನಾನ್ ಇದನ್ನ ಡಿಜಿಟಲ್ ಆಗಿ ಮಾಡಿದ್ರೆ ಒಳ್ಳೇದು ಅಂತೀಯ. ಹಣ ಗೋಲ್ಮಾಲು ಏನು ಆಗಲ್ಲ ತಾನೆ? ನಿನ್ ದೇವ್ರನ್ನ ನೋಡಿದ್ಯಾ? ಇಲ್ಲ ತಾನೆ. ಆದ್ರೂ ನೀನ್ ಎಲ್ಲಾ ಕೆಲ್ಸ ಎಲ್ಲಾ ಕಷ್ಟಗಳನ್ನ ದೇವ್ರು ದೂರ ಮಾಡಲ್ವಾ? ಅದೇ ತರ ಡಿಜಿಟಲ್ ಕೂಡ ಕಾಣಿಸಲ್ಲ. ಡಿಜಿಟಲ್ ದೇವ್ರು ನಿನ್ಗೆ ಕರೆಕ್ಟ್ ದಾರಿ ತೋರಿಸ್ತಾರೆ. ಜನರನ್ನ ಮೋಸ ಮಾಡೋದಕ್ಕೆ ಸೂಕ್ತವಾದ ಸಮಯ ಹಾಗೆ ರೈಟ್ ಆಪರ್ಚುನಿಟಿಗಾಗಿ ಕಾಯ್ತಾ ಇರ್ತಾರೆ. ಆ ಮೋಸದ ಜಾಲ, ಆ ಬಲೆಯಲ್ಲಿ ಒಮ್ಮೆ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಗುರು, ಒಂದ್ ಮೈಸೂರು ರೋಡ್. ಅಯ್ಯೋ ಎಷ್ಟ್ ಈಸಿ. ಕಿಟಿಗೊಂದ್ ಫೋನ್ ಮಾಡಿ ಹೇಳೋಣ. ಹಲೋ ಕಿಟಿ, ನೀನ್ ಹೇಳಿದ್ ನಿಜ ಕಣೋ. ಟ್ಯಾಗ್ ಮಾಡ್ಸಿದ್ದು ಒಳ್ಳೇದೇ ಆಯ್ತು. ನಿಂಗೆ ಏನಾದ್ರೂ ತೊಂದ್ರೆ ಆಯ್ತಾಪ್ಪ? ಅಲ್ಲಿಂದ ಹಣ ಏನಾದ್ರೂ ಹೋಯ್ತಾ? ಇಲ್ಲ ತಾನೆ? ಇಲ್ಲ ಗುರು, ಏನು ಹೋಗಿಲ್ಲ. ಅದೇ ಈ ಡಿಜಿಟಲ್ ಸ್ವಲ್ಪ ಹೊಸ್ತಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಯ್ತು. ಮಗ ಇನ್ನೊಂದ್ಸಲ ಹೇಳ್ತೀನಿ ಕೇಳೋ, ಡಿಜಿಟಲ್ ದೇವ್ರು ನಿನಗೆ ಕರೆಕ್ಟ್ ಆಗಿ ದಾರಿ ತೋರಿಸುತ್ತೆ. ಒಂದ್ 4 ಜನರಿಗೆ ಇದ್ರ ಉಪಯೋಗ ಹೇಳು, ಅವರು ನಿಂತರ ಟ್ಯಾಗ್ ಮಾಡಿಸ್ಕೊಳ್ಳಿ. ಆಯ್ತು ಕಣೋ. ಮತ್ತೆ ಎಲ್ ಬಿದ್ದಿದೆ ಡ್ಯೂಟಿ? ಸೋಂಕು ಬೇಗ ಹರಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಥರದ ಸಾಮಾಜಿಕ ಹುಳ ಆದಷ್ಟು ಬೇಗ ಬೆಳೆದು ಎಲ್ಲರ ಜೀವನ ನಾಶ ಮಾಡುತ್ತೆ. ಅಣ್ಣಪ್ಪ ಎಲ್ಲ ಫಾಸ್ಟ್ ಆಗಿ ಮಾಡ್ಕೊಂಡ್ಬಿಟ್ಯಾನ? ಹೌದು ಗುರು, ಎಲ್ಲ ಆಯ್ತು. ಕಿಟಿ ಇದಾನಲ್ಲ, ಅವನೇ ಮಾಡ್ಸಿದ್ದು. ಯಾವ ಬ್ಯಾಂಕಿಂದ ಮಾಡಿಸ್ಕೊಂಡೆ? ಬ್ಯಾಂಕು ಗೀಕು ಏನು ಇಲ್ಲಮ್ಮ, ಎಲ್ಲಾ ಡಿಜಿಟಲ್. ಇವತ್ತೇ ಡ್ರಾ, ಇವತ್ತೇ ಬಹುಮಾನ. ಕಿಟ್ಟಿ ಹೇಳ್ದ ಆಪ್ ಡೌನ್ಲೋಡ್ ಮಾಡ್ಕೋ ಅಂತ, ಹಣ ಹಾಕು ಅಂದ, ಹಾಕ್ದೆ, ಟ್ಯಾಗ್ ಬಂದ್ಬಿಡ್ತ್ಕೊಣು. ಡಿಜಿಟಲ್ ಮಗ ಸಖತ್ತಾಗಿದೆ. ನಮ್ಮ ದುಡ್ಡೇನು ಹೋಗಲ್ಲ ತಾನೆ? ನಾನು ಮೊದ್ಲು ಹಂಗೆ ಅನ್ಕೊಂಡಿದ್ದು. ಇವತ್ ನೋಡು, ರಾಜನ್ ತರ ಜುಯಿ ಅಂತ ಬಂದೆ, ಜುಯಿ ಅಂತ ಹೋದೆ. ಸರಿ ಮಗ, ನನ್ಗೆ ಹೇಳ್ಕೊಡೋದು ಹೆಂಗ್ ಮಾಡೋದು ಅಂತ. ಹಾಗಾದ್ರೆ ಎಷ್ಟ್ ಬೇಕಾದ್ರೂ ದುಡ್ಡು ಹಾಕ್ಬೋದಾ ಇಲ್ಲಿಗೆ? ಒಂದು 5,000 ಹಾಕ್ಬೋದಾ? ನೀನ್ ಇಷ್ಟ ಕಣಪ್ಪ. 5,000ನಾದ್ರೂ ಹಾಕು, 10,000 ಹಾಕು. ನೀನ್ ಜಾಸ್ತಿ ಹಣ ಹಾಕಿ ಜಾಸ್ತಿ ಓಡಾಡಿದ್ರೆ ಕ್ಯಾಶ್ ಬ್ಯಾಕ್ ಎಲ್ಲ ಸಿಗಲ್ವಾ? ಸರಿ ಕಣಮ್ಮ, ನಂಗೆ ಲೇಟ್ ಆಗ್ತಿದೆ, ಡ್ಯೂಟಿ ಬಿತ್ತು, ನಾನು ಹೊರಟೆ. ಏನಪ್ಪಾ ಇದು? ಆಪ್ ಡೌನ್ಲೋಡ್ ಆಯ್ತು, ಬ್ಯಾಂಕ್ ಇದು ಮತ್ತೆ RC ಇದು ಹಾಕ್ಬೇಕಾ? ಓಕೆ, ಹಾಕೋಣ. ಡೆಪಾಸಿಟ್ 5,000. ಓಕೆ, OTP ಬಂತು ಇವಾಗ. 1346. ಇಷ್ಟೆಲ್ಲ ಮಾಡಾಯ್ತಲ್ಲ, ಟ್ಯಾಗ್ ಬಂದೇ ಬರುತ್ತೆ, ನೋಡೋಣ. ಬರುತ್ತೆ ಅಂತ ಬಕಪಕ್ಷಿಯ ಹಾಗೆ ಇವನು ಕಾದದ್ದೇ ಬಂತು. ಇವನ ಹಣೆಗೆ 3 ನಾಮ ಹಾಕಿಯಾಗಿತ್ತು. ಅಣ್ಣಪ್ಪ, ಎಲ್ಲ ಹಾಳಾಗೋಗಿದ್ಯಾ? ಕಾಲ್ ಮಾಡಿ ಎತ್ತದೇ ಇಲ್ಲ ಅಂತ್ಯಾ? ಮಗ ಡ್ಯೂಟಿ ಬಿದ್ದಿತ್ತು. ಆಯ್ತಾ, ಟ್ಯಾಗ್ ಎಲ್ಲ ಮಾಡಿಸ್ಕೊಂಡ? ಅಯ್ಯೋ, ನೀನ್ ಹೇಳಿದಾಗ ನಾನು 5,000 ಹಾಕ್ಬೇಕು ಅಂದಿಲ್ಲ, ಹಾಕಿದ ಏನೂ ಬರ್ಲಿಲ್ಲ ವಾಪಸ್. ಅದ್ರ ಜೊತೆಗೆ ನನ್ನ ಬ್ಯಾಂಕ್ ಅಲ್ಲಿ 70,000 ರೂಪಾಯಿ ಯಾವನ ದೋಚ್ಕೊಂಡು ಹೋಗ್ಬಿಟ್ಟ. ಯಾವುದಾದ್ರೂ ಒಂದು ವಿಷಯ ಅನುಕೂಲವಾಗಿದ್ರೆ ಅದರ ಹಿಂದೆ ಅನಾನುಕೂಲ ಕೂಡ ಒಟ್ಟಿಗೆ ಇರುತ್ತೆ. ಯಾವುದೇ ವಿಷಯ ಆಗ್ಲಿ ಅದನ್ನ ಪರೀಕ್ಷೆ ಮಾಡಿ ಆಮೇಲೆ ಅನುಭವಿಸಿ. ಡಿಜಿಟಲ್ ದೇವ್ರು ನಿನ್ಗೆ ಕರೆಕ್ಟ್ ದಾರಿ ತೋರಿಸ್ತಾರೆ. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು KN ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಸ್ನೇಹಿತರೆ, ಯಾರಾದ್ರೂ ನಿಮ್ಗೆ ಆಪ್ನ ಮೂಲಕ ಮೆಸೇಜ್ ಅನ್ನ ಕಳಿಸಿ OTP ಬಂದಿದೆ ಅದನ್ನ ಹೇಳಿ ಅಂತ ಹೇಳಿದಾಗ ಅದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಬ್ಯಾಂಕಿನ ಯಾವುದೇ ಮಾಹಿತಿಯನ್ನ ನೀವು ಕೊಡಬಾರದು ಅಂತ ನಾನು ಈ ಮೂಲಕ ಹೇಳೋದಕ್ಕೆ ನಿಮ್ಗೆ
ಇಷ್ಟಪಡ್ತೀನಿ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೋ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern.